ಯಪ್ಪ ಸಾಕಾಯ್ತು ಗುರು. 1 ಕಿಲೋಮೀಟ್ರಿಂದ ಗಾಡಿನ ತಳ್ಕೊಂಡು ಬಂದೆ, ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ಅಂತ. ಇಲ್ಲಿ ನೋಡಿದ್ರೆ ಪೆಟ್ರೋಲ್ ಬಂಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗುರು. ಇನ್ನು ಆರ್ಡ್ರ್ ಬೇರೆ ನನ್ನ ಹತ್ರನೇ ಇದೆ. ಇಲ್ಲಿ ನೋಡಿ, ಆರ್ಡ್ರ್ ಬೇರೆ ನನ್ನ ಹತ್ರನೇ ಇದೆ. ಸೊ ಅವ್ರು ಬೇರೆ ಕಾಲ್ ಮಾಡಿದರು, ಅಲ್ಲಿ ಸರ್ವಿಸ್ಗೂ ಕೊಟ್ಟಿರಲಿಲ್ಲ, ಬ್ರೇಕ್ ಟೈಟ್ ಮಾಡಿರಲಿಲ್ಲ, ಸೊ ಅದಕ್ಕೆ ಆಯಿಲ್ ಚೇಂಜ್ ಮಾಡಿರಲಿಲ್ಲ, ಅದಕ್ಕೆ ಸರಿಯಾಗಿ ಕೈ ಕೊಟ್ಟಿದೆ. ಎಲ್ಲಿ ಪ್ರಜು? ಹಾಂ, ಬೇಗ ಪ್ರಜು, ಕಸ್ಟಮರ್ ಬೇರೆ ಅಂತಿದ್ದಾರೆ. ಈ ಏರಿಯಾದಲ್ಲಿ ಇರೋದೇ ಇದೊಂದು ಪೆಟ್ರೋಲ್ ಬಂಕು. ಇವ್ರು ಹಿಂಗೆ ಕ್ಲೋಸ್ ಮಾಡಿ ಇಟ್ಕೊಂಡ್ರಿ ಹೆಂಗೆ ಗುರು ಇವರು? ಫಸ್ಟ್ ಪೆಟ್ರೋಲ್ ಕೊಡಪ್ಪ ಸ್ವಾಮಿ, ಪೆಟ್ರೋಲು ಈ ಫಸ್ಟು. ಪೆಟ್ರೋಲ್ ಯಾರು ತಂದಿರೋದು? ಸೀರಿಯಸ್ ಆಗಿ ತಂದಿಲ್ಲ? ನಿಮ್ಮ ಅಮ್ಮನಾಣೆ ಅಲ್ಲ, ನಮ್ಮ ಅಮ್ಮನಾಣೆ ತಂದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಟೈಮ್ ಸರಿ ಇಲ್ಲ ಅನ್ನೋದು ಇದನ್ನೇ ಅನಿಸುತ್ತೆ. ಅಲ್ಲೆಲ್ಲೋ ಯಪ್ಪ ಸಾಕಾಯ್ತು ಗುರು. 1 ಕಿಲೋಮೀಟ್ರಿಂದ ಗಾಡಿನ ತಳ್ಕೊಂಡು ಬಂದೆ, ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ಅಂತ. ಇಲ್ಲಿ ನೋಡಿದ್ರೆ ಪೆಟ್ರೋಲ್ ಬಂಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗುರು. ಇದೇ ಅನಿಸುತ್ತೆ ಟೈಮ್ ಸರಿ ಇಲ್ಲ ಅಂತ. ನಮ್ಮ ಹುಡುಗನಿಗೆ ಫೋನ್ ಹಾಕಿದ್ದೀನಿ, ಲೊಕೇಶನ್ ಕಳಿಸಿದ್ದೀನಿ ಬಾ ಅಂತ. ಇಲ್ಲೂ ಬೇರೆ ಆರ್ಡ್ರ್ ಬೇರೆ ಪಿಕಪ್ ಮಾಡಿದ್ದೀನಿ, ಆರ್ಡ್ರ್ ಬೇರೆ ನನ್ನ ಹತ್ರನೇ ಇದೆ. ಇಲ್ಲಿ ನೋಡಿ, ಆರ್ಡ್ರ್ ಬೇರೆ ನನ್ನ ಹತ್ರನೇ ಇದೆ. ಸೊ ಅವ್ರು ಬೇರೆ ಕಾಲ್ ಮಾಡಿದರು, ಅಲ್ಲೆಲ್ಲೋ 1 ಕಿಲೋಮೀಟ್ರಲ್ಲಿ. ಅಪ್ಪ ಸ್ವಾಮಿ, ಏನಪ್ಪ ಮಾಡೋದು ಗೊತ್ತಾಗ್ತಿಲ್ಲ. ನಮ್ಮ ಹುಡುಗನ ಪ್ರಜ್ಜು ಕಳಿಸಿದ್ದೀನಿ ಲೊಕೇಶನು, ಅವನಿಗೆ ಬರ್ತಿದ್ದೀನಿ ಅಂದ. ಸೊ ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟಿದೆ. ಈ ಕಸ್ಟಮರ್ ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತವ್ರೆ, ಇವನು ಮೂವಿಂಗ್ ಅಂತ ಬ್ಯಾಡ್ ರೇಟಿಂಗ್ ಅಂತವನೆ. ಟೈಮ್ ಸರಿಯಿಲ್ಲ ಅಂದಾಗ ನಮ್ಮ ಎಕ್ಕಡನೇ ನಮ್ಮನ್ನು ಹೊಡೆದ್ಬಿಡ್ತದಂತೆ. ಹಂಗಾಗಿದೆ ನನ್ನ ಪರಿಸ್ಥಿತಿ. ಓಲಾ ಗಾಡಿ ಬಂದಮೇಲೆ ನಾನು ಡಿಯೋ ಗಾಡಿನ ಅಷ್ಟೊಂದು ಕೇರ್ ಮಾಡ್ತಾಯಿಲ್ಲ ನಾನು. ಸೊ ಅದಕ್ಕೆ ನನ್ನ ಕರಿಯ ಇವತ್ತು ಸರಿಯಾಗಿ ಬುದ್ಧಿ ಕಲಿಸಿದೆ. ನನಗೆ ಸರ್ವಿಸ್ಗೂ ಕೊಟ್ಟಿರಲಿಲ್ಲ, ಬ್ರೇಕ್ ಟೈಟ್ ಮಾಡಿರಲಿಲ್ಲ, ಸೊ ಅದಕ್ಕೆ ಆಯಿಲ್ ಚೇಂಜ್ ಮಾಡಿರಲಿಲ್ಲ, ಅದಕ್ಕೆ ಸರಿಯಾಗಿ ಕೈ ಕೊಟ್ಟಿದೆ. ಸೀರಿಯಸ್ ಆಗಿ ನಾನು ಏನು ಮಾಡೋದಂತಲೇ ಅರ್ಥ ಆಗ್ತಿಲ್ಲ. ಇವ್ನು ನಮ್ಮ ಪ್ರಜ್ಜುಗೆ ಲೊಕೇಶನ್ ಕಳಿಸಿದ್ದೀನಿ, ಅವ್ನು ನಮ್ಮ ಮನೆ ಹತ್ರದಿಂದ ಬರಬೇಕು. ನಾನು ಓಲಾ ತೊಗೊಂಡು ಬರ್ತೀನಿ ಅಂದ. ಅವ್ನು ಪಾಪ ಊಟ ಮಾಡೋಕ್ಕೆ ಹೋಗಿದ್ದ. ಸೊ ಇನ್ನೊಂದ್ಸರಿ ಫೋನ್ ಮಾಡೋಣ ಇರಿ. ನಿಜ ಗುರು, ಫ್ರೆಂಡ್ಸ್ ಇಲ್ಲ ಅಂದರೆ ದೇವರನ್ನೆಗೂ, ಸಮ್ ಟೈಮ್ ಫ್ರೆಂಡ್ಸ್ ಇಲ್ಲ ಅಂದರೆ ಆಗಲ್ಲ. ನೋಡೋಣ, ಕಾಲ್ ಮಾಡೋಣ. ಎಲ್ಲಿ ಪ್ರಜು? ಹಾಂ, ಬೇಗ ಪ್ರಜು, ಕಸ್ಟಮರ್ ಬೇರೆ ಅಂತಿದ್ದಾರೆ. ಇವನು ಯಾವನ ಪೆಟ್ರೋಲ್ ಬಂಕ್ ಅವನು. ಸರಿ ಆಯ್ತು, ಬೇಗ ಬಾ ಬೇಗ ಬಾ. ಸರಿ ಬಾಬಾ. ಸೊ ಗುರು, ಇನ್ನೂ 4 ನಿಮಿಷ ಅಂತವೇ. ಅಲ್ಲ ಗುರು, ಈ ಪೆಟ್ರೋಲ್ ಬಂಕ್ ಅವ್ರು ಅಲ್ಲ, ಈ ಏರಿಯಾದಲ್ಲಿ ಇರೋದೇ ಇದೊಂದು ಪೆಟ್ರೋಲ್ ಬಂಕು. ಇವ್ರು ಹಿಂಗೆ ಕ್ಲೋಸ್ ಮಾಡಿ ಇಟ್ಕೊಂಡ್ರಿ ಹೆಂಗೆ ಗುರು ಇವರು? ಸೊ ಹೋಗಪ್ಪ. ನಾನು ಆ್ಯಕ್ಚುಲಿ ನಾಗವಾರ ರೈಲ್ವೆ ಟ್ರ್ಯಾಕ್ ಹತ್ರ ಮುಂದೆ ಇದ್ದೆ. ಸೊ ಹಂಗೆ ಯೂಟರ್ನ್ ಹೋಗಿದ್ದಿದ್ರೆ ಅರ್ಧ ಕಿಲೋಮೀಟ್ರಲ್ಲಿ ಪೆಟ್ರೋಲ್ ಬಂಕ್ ಸಿಕ್ಕಿರೋದು, 3/4 ಕಿಲೋಮೀಟ್ರ್ ಐ ತಿಂಕು. ನಾನೇನು ಮಾಡಿದೆ, ಈ ಕಡೆ ಬಂದೆ. ಏನಕ್ಕಂದರೆ ನಾಗೇನಹಳ್ಳಿ ಕಡೆ ನನಗೆ ಈ ಕಡೆನೇ ಆರ್ಡರ್ ಡ್ರಾಪ್ ಇರೋದಂತ. 1 ಕಿಲೋಮೀಟ್ರ್ ತಳ್ಕೊಂಡು ಬಂದೆ ಇಲ್ಲಿಗೆ. ಇಲ್ಲಿ ನೋಡಿದ್ರೆ ಇವ್ರು ಕ್ಲೋಸ್ ಮಾಡಿ ಇಟ್ಕೊಂಡವ್ರಲ್ಲಪ್ಪ. ಏನು ಗುರು ಮಾಡೋದು? ಸಮಯ 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 ನೋಡಿ, ಟೈಮ್ ಈ ಥರ ಇರ್ತದೆ ನಮಗೆ. ನಿಜ ಹೇಳ್ತೀನಿ, ನಮ್ಮ ಡೆಲಿವರಿ ಬಾಯ್ಸ್ಗೆ ಗಾಡಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಗಾಡಿ ಅಕಸ್ಮಾತ್ ಕೈ ಕೊಟ್ಟಿದೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ದುಡಿಮೆನೇ ಇರಲ್ಲ. ಒಂಥರ ಗಾಡಿನ ನಿಜ ಗುರು, ನಾನು ಗಾಡಿನ ಚೆನ್ನಾಗಿ ನೋಡ್ಕೊತಿದ್ದೆ ಗುರು. ಇತ್ತೀಚೆಗೆ ನಾನು ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಟೈಮ್ ಸಿಗ್ತಾಯಿಲ್ಲ, ವೀಡಿಯೋ ಮಾಡು, ಡ್ಯೂಟಿ ಮಾಡು, ಎಡಿಟ್ ಮಾಡು, ಅಪ್ಲೋಡ್ ಮಾಡು. ಸೊ ಇಲ್ಲೇ ಟೈಮ್ ಸಿಗ್ತಾಯಿಲ್ಲ. ಸೊ ಅದರಿಂದ ಸರಿಯಾಗಿ ನೋಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ನನ್ನ ಕರೆ ಇವತ್ತು ಸರಿಯಾಗಿ ಬುದ್ಧಿಪಟ ಕಲಿಸಿದೆ ನನಗೆ. ಏನು ಮಾಡೋಕ್ಕಾಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಇರಿ, ವೆಯ್ಟ್ ಮಾಡೋಣ. ಫಸ್ಟ್ ಪೆಟ್ರೋಲ್ ಕೊಡಪ್ಪ ಸ್ವಾಮಿ, ಪೆಟ್ರೋಲು ಈ ಫಸ್ಟು. ಪೆಟ್ರೋಲ್ ಯಾರು ತಂದಿರೋದು? ಪೆಟ್ರೋಲ್ ತಂದಿಲ್ಲ, ಹೋಗಿ ಡ್ರಾಪ್ ಮಾಡ್ರಿ. ಸೀರಿಯಸ್ ಆಗಿ ತಂದಿಲ್ಲ? ನಿಮ್ಮ ಅಮ್ಮನಾಣೆ ಅಲ್ಲ, ನಮ್ಮ ಅಮ್ಮನಾಣೆಗೂ ತಂದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀನು ಪೆಟ್ರೋಲ್ ತಗೊಂಬ ಅಂದ್ರ
ನೀವು ಪೆಟ್ರೋಲ್ ನೀನು ಪೆಟ್ರೋಲ್ ತರ್ತಿದ್ದೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಬಿಲ್ಡಪ್ ಎಲ್ಲ ಕೊಟ್ಟಿದ್ದೀನಲ್ಲೋ. ಹೋಗಿ ಫಸ್ಟ್ ಡ್ರಾಪ್ ಮಾಡ್ಬಿಡ್ರಿ. ಎಲ್ಲಿ ಡ್ರಾಪು? ಇಲ್ಲಿಂದ 1.5 ಕಿಲೋಮೀಟರ್ ಒಳಗಡೆ ಹೋಗಿ ಮತ್ತೆ ಈ ಕಡೆ ಏನಕ್ಕೆ ಬರೋಣ? ನಾನು ಏನಂದೆ, ಒಂದು 50 ರೂಪಾಯಿ ಪೆಟ್ರೋಲ್ ತಗೊಂಬರಂದಿಲ್ಲ. ಹೆಂಗೆ ಹೋಗ್ಲಿ ಮತ್ತೆ? ಹಿಂಗೆ ಹೋಗಿ ಮತ್ತೆ ಮನೆ ಕಡೆನೇ ಹೋಗಿ ಮತ್ತೆ ಹಿಂಗೆ ರಿಟರ್ನ್ ಬರ್ಬೇಕೀಗ ಸುಮ್ಮನೆ. ಆಯ್ತು ಹೋಗ್ರಿ. ಅತ್ತಪ್ಪ ನಾನು ಟೋಡಿತೀನಿ. ಸೂಪರ್. ಇಲ್ಲಿ ನೋಡಿಲಿ, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರೆಕಾರ್ಡಿಂಗ್ ಐತೆ ತೋರಿಸ್ಲಾ? ರೆಕಾರ್ಡು ಇನ್ನೊಂದ್ಸರಿ ಕೇಳಿಸ್ಕೊ. ಪೆಟ್ರೋಲ್ ಬಂಕ್ ಹತ್ರ ಆಗೋಗಿದೆ, ಪೆಟ್ರೋಲ್ ತೊಗೊಂಬಂತಾನೆ ಹೇಳಿದ್ದು. ನಡಿ ಇವಾಗ ಪೆಟ್ರೋಲ್ ಎಲ್ಲ ಫಸ್ಟ್ ಅಲ್ಲಿ ಅಮ್ಮ ಗಲೋ ಅಂತಾರೆ. ಆದರೂ ಗ್ರೇಟ್ ಕಣ ನೀನು ಪ್ರಜ್ಜು. ಯು ಆರ್ ದ ರಿಯಲ್ ಹೀರೋ. ನಡಿ 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 ನಡಿ, ಟೈಮ್ ಇಲ್ಲ. ಸೊ ನೋಡಿ, ಪೆಟ್ರೋಲ್ ತಗೊಬರೋ ಅಂತ ಗಾಡಿ ಎತ್ಕೊಂಡು ಮನೆ ಹತ್ರಕ್ಕೆ ಹೋಗಿ ಪೆಟ್ರೋಲ್ ತಗೊಬರೋ ಅಂದರೆ ಬರೀ ಕೈಯಲ್ಲಿ ಬಂದವನೇ. ಇಂಥ ಫ್ರೆಂಡ್ಸು ಇಷ್ಟೊತ್ತು ಬಿಲ್ಡಪ್ ಕೊಟ್ಟೆ. ಇಂಥ ಫ್ರೆಂಡ್ಸ್ ನಿಮ್ಮಲ್ಲಿದ್ದರೆ ಟ್ಯಾಗ್ ಮಾಡಿ. ಹಾಂ ನಡಿ ಸ್ಟ್ರೈಟು. ಅಂಕಲ್ಗೆ ಇಟ್ಟಿ ಆಮೇಲೆ ಎಲ್ಲಿ ನೋಡ್ಕೊಂಡು ಹೋಗ್ತಿದ್ದೀರ ಅಂಕಲ್? ಸರಿ ಆಯ್ತು, ಹೋಗಿ ಹೋಗಿ. ಫ್ರೆಂಡ್ಸ್ ಅಲ್ಲಿ ಇಲ್ಲಪ್ಪ, ಆಟೋ ಗ್ಯಾಸ್ ಅದು. ಗ್ಯಾಸ್ ಓಡಿಸ್ಕೊಂಡು ಏನು ಮಾಡ್ತೀಯ? ಮಿನಿಮಮ್ ಕಾಮನ್ ಸೆನ್ಸ್ ಫ್ರಿಜ್ಜು. ಪೆಟ್ರೋಲ್ ಖಾಲಿ ಆಗಿದೆ ಅಂದಮೇಲೆ ಕಾಮನ್ ಸೆನ್ಸ್. ಅಯ್ಯೋ ದೇವ್ರೆ, ನಿನ್ನಂತ ಅತಿ ಬುದ್ಧಿವಂತ ತಮ್ಮನ ಹಿಡ್ಕೊಂಡಿರೋದಕ್ಕೆ ಅಲ್ಲ ಕಣೋ, ನಿನ್ನಂತ ತಮ್ಮನ ಪಡ್ಕೊಳಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಲ್ಲ. ವಾಟರ್ ಕ್ಯಾನ್ ಇರ್ಲಿತ್ತು. ಮನೇಲಿ ವಾಟರ್ ಕ್ಯಾನ್ ಇರಲಿಲ್ವಾ? ಮನೇಲಿ ವಾಟರ್ ಕ್ಯಾನ್ ಇರಲಿಲ್ಲ. ಡೋಂಟ್ ಟೆಲ್. ಅಲ್ಲ ಹೇಳ್ಬೇಕ ಪ್ರಜ್ಜು, ಹೇಳ್ಬೇಕು. ನಡಿ ಆಯ್ತು ನಡಿ. ಆಯ್ತಪ್ಪ, ನಂದೇ ತಪ್ಪಲ್ವಾ? ಹೇಳು. ಸರಿ ನಡಿ, ನಂದೇ ತಪ್ಪು. ಕಸ್ಟಮರ್ ಸಾಯ್ತಾ ಇದ್ದಾರೆ ಆಯ್ತಣ್ಣ, ನಂದೇ ತಪ್ಪು. ನಡಿಯೋ. ತಲ್ಲಕ್ಕೆಲ್ಲೋ ಆಗ್ತಾನೆ, ಹೋಗ್ತಾ ಇಲ್ಲಲ್ಲ ಮುಂದಕ್ಕೆ ಗಾಡಿ. ಗುರು ನಿಜವಾಗ್ಲೂ ಹೇಳ್ತೀನಿ, ಗಾಡಿ ಎಷ್ಟು ಇಂಪಾರ್ಟೆಂಟ್ ಅಂತೆ ಡೆಲಿವರಿ ಬಾಯ್ಸ್ಗೆ. ಗಾಡಿನ ದಯವಿಟ್ಟು ಪ್ರತಿ ಸರಿನೂ ಗಾಡಿ ಪೆಟ್ರೋಲ್ ಚೆಕ್ ಮಾಡ್ಕೊತಾ ಇರಿ, ಗಾಡಿ ಆಯಿಲ್ ಚೇಂಜ್ ಚೆಕ್ ಮಾಡ್ತಾ ಇರಿ, ಸರ್ವಿಸ್ ಚೆಕ್ ಮಾಡ್ಕೊತಾ ಇರಿ. ಇಲ್ಲ ಅಂದರೆ ನನಗಂಥ ಪರಿಸ್ಥಿತಿ ನಿಮ್ಗಾದರೆ ಮಜಾ ಮಾಡೋದು ಮಾಮ್, ನಿಜ ಕಾಲು ನೋವ್ತಿದೆಯೋ ಬ್ರಜ್ಜೋ ಪ್ಲೀಸ್. ಗುರು 5 ಕಿಲೋಮೀಟ್ರ್ ಟೋಡ್ ನೋಡಿ, ಅವನು ಮಜಾ ಮಾಡ್ದವನೇ ಮುಂದೆ. ಫ್ರಿಜ್ಜೋ ತಮಾಷೆ ಮಾಡ್ಬೇಡಕ್ಕ, ನಾವು ಕಾಲು ಇರೋದೇ ಕಾಲು ನೋವು ಬರ್ತಿದೆ. ಅದೊಂದು ನನ್ನ ಗಾಡಿ ಒಂದು ಆನೆ ಅಂದರೆ ನೀನೊಂದು ಆನೆ. ಅಲ್ಲಿ ಎಲ್ಲ ಹೋಯ್ತಿದೀಯಾ? ಸೀರಿಯಸ್ ಆಗಿ ನನ್ನ ಮೇಲೆ ರಿವೆಂಜ್ ತಗೊಂಡವನೇ, ಆಗಲೇ ಬೈತಿದ್ದೀನಿ ಅಂತ. ಲೆಫ್ಟ್ ಹೋಗೋ, ಅಲ್ಲಿದೆಯಲ್ಲ. ಇಲ್ಲೇ ಬಾ, ಇಲ್ಲೇ ಬಾರೋ, ಇಲ್ಲೇ ಬಾರೋ. ಅಲ್ಲೇ ಖಾಲಿ ಇತ್ತಲ್ಲ. ಆಟ ಆಡ್ತಿದೆಯಲ್ಲ, ಮಾಡಿರೋದೇ ಗನಂದ್ಗರೆ ಕೆಲಸ. ಅಣ್ಣ 220 120 ಹಾಕಿ. ಅವ್ರು ಕೊಡ್ರಿ, ನಾನು ಕೊಟ್ರೆ ತೋಲೆ ಅಣ್ಣ. ನಂದಲ್ಲಣ್ಣ, ಅವ್ರದೇ ಗಾಡಿ. ನಾನು ಎಲ್ಕೋಕ್ ಬಂದಿರೋದು, ನನ್ನ ಗಾಡಿ ಎಲ್ಲ ಟೋ ಮಾಡ್ತಿರೋದು. ಮಾನ ಮರ್ಯಾದೆ ತೆಗಿಬೇಡ, ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾ. ಗುರು ಸಾಕಾಯ್ತು ಗುರು. ಸೀರಿಯಸ್ಸಾಗಿ ಪೆಟ್ರೋಲ್ ಆಗೋಗಿರೋದಕ್ಕೂ ಬೇಜಾರಾಗಲಿಲ್ಲ, ನನ್ನ ಗಾಡಿ ಅಲ್ಲಿ ನಿಂತಿದ್ದಕ್ಕೂ ಬೇಜಾರಾಗಿಲ್ಲ. ಈ ನನ್ನ ಮಗ ಪೆಟ್ರೋಲ್ ತಗೊಬಂದರೆ ಪೆಟ್ರೋಲ್ ತರೋದು ಮರ್ತನಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಅಣ್ಣ
ಏನಣ್ಣ ಖಾಲಿ ಹಿಂಗೆ ಆಗಿತ್ತಲ್ಲ, ಅಣ್ಣ ಅವಾಗ ಪೆಟ್ರೋಲ್ ಖಾಲಿ ಆಗಲಿ. ನಾನು ಸರಿ ಹೋಗಿ ಬಂದಾಗ ಯಾಕೆ ಖಾಲಿ ಆಯ್ತು ನಿಮಗೆ? ಅದೇ ಅಣ್ಣ, ಆಪತ್ ಬಾಂಧವ ಅನಾಥ ರಕ್ಷಕ. ಬಾಣ ಎಟ್ಟೋ ಹೊಡಿತೀನಿ ಬಾರೋ, ಪೆಟ್ರೋಲ್ ಯಾಕೆ ವೇಸ್ಟ್ ಮಾಡಿದೆ, ಎಟ್ಟೋ ಹೊಡಿತೀನಿ ಬಾ ಗುರು. ಇಂಥ ಫ್ರೆಂಡ್ಸು ಇರ್ತಾರ ಗುರು, ಇಂಥ ಫ್ರೆಂಡ್ಸು ದೇವ್ರೆ. ಅದು ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ, ಲಾಸ್ಟ್ ಆರ್ಡ್ರು ಬೇರೆ ಗುರು. ಮನೆಗೆ ಹೋಗಿ ಊಟ ಮಾಡಬೇಕು. ಇವನ್ನ ಮನೆಗೆ ಹೋಗಿ ಊಟ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ದೆ, ಊಟ ಮಾಡ್ತಕ್ಕೆ ಹೋಗಿದ್ದ. ಪೆಟ್ರೋಲ್ ತಗೊಬಾರೋ ಅಂತ ಹೇಳಿದ್ರೆ ಬರೀ ಗಾಡಿ ತೊಗೊಂಡು ಬಂದಿದ್ದಾನೆ ಓಲಾನ. ಒಂದು 50 ರೂಪಾಯಿ ಪೆಟ್ರೋಲ್ ಹಾಕೊ ಎಂಥ ಟ್ಯಾಲೆಂಟೆಡ್ ಅಂದರೆ ನಮ್ಮ ಹುಡುಗ. ಸೆಲ್ಯೂಟ್ ಅಷ್ಟೇ. ಸ್ನೇಹಿತರೆ, ನಾನು ಇನ್ನೊಂದು ಸರಿ ಹೇಳ್ತಿದ್ದೀನಿ, ದಯವಿಟ್ಟು ಆದಷ್ಟು ನಿಮ್ಮ ಬೈಕ್ಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಪೆಟ್ರೋಲ್ ಆಗಲಿ, ಆಯಿಲ್ ಚೇಂಜ್ ಆಗಲಿ, ಬ್ರೇಕಿಂಗ್ ಆಗಲಿ, ಸರ್ವಿಸ್ ಆಗಲಿ, ಏನೇ ಆಗಲಿ, ದಯವಿಟ್ಟು ಬೈಕ್ನ ಆದಷ್ಟು ಮನೆ ದೇವ್ರ ಥರ ನೋಡ್ಕೊಳ್ಳಿ. ಏನಕ್ಕಂದರೆ ಅದಿಲ್ಲ ಅಂದರೆ ನಾವೇನು ಕಿತ್ತು ದಬ್ಬಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಆಗೋಲ್ಲ. ಸೀರಿಯಸ್ ಆಗಿದೆ, ನನ್ನ ಎಕ್ಸ್ಪೀರಿಯೆನ್ಸ್ ಮಾತು. ಇವಪ್ಪ ಒಂದು ತಿಂಗಳಿಂದ ಸರಿಯಾಗಿ ಅದನ್ನು ಮೈಂಟೈನ್ ಮಾಡಿರಲಿಲ್ಲ. ಓಲಾ ಬಂದಾಗಿಂದ ಸರಿಯಾಗಿ ಕೈ ಕೊಡ್ತು ನನಗದು. ಸೊ ಏನು ಮಾಡೋಕ್ಕಾಗಲ್ಲ. ಇದಾಗಿತ್ತು ಈ ವಿಡಿಯೋ. ಸೊ ದಯವಿಟ್ಟು ನಾನು ಮತ್ತೊಂದು ಸರಿ ಹೇಳೋದು, ಹುಷಾರಾಗಿ ಗಾಡಿ ನೋಡ್ಕೊಳ್ಳಿ. ಗಾಡಿ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ, ಗಾಡಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.